ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಅರಣ್ಯ ಭೂಮಿ ಹಕ್ಕು ವಿಚಾರಣೆಗೆ ದಿನಾಂಕ ನಿಗದಿ. ಸುಪ್ರೀಂ ಕೋರ್ಟ್ನಲ್ಲಿ ಮಾರ್ಚ್ 11ರಂದು ಅಂತಿಮ ವಿಚಾರಣೆ. ರವೀಂದ್ರ ನಾಯ್ಕ್. ವಿವಿಧ ಸಂಘ ಸಂಸ್ಥೆಗಳಿಂದ ಹೊನ್ನಾವರ ಶರಾವತಿ ಉಳಿಸಿ ಸಮಾವೇಶಕ್ಕೆ ಬೆಂಬಲ. ಮಾರ್ಚ್ 11ರಂದು ಶಿರಸಿಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಶ್ರೀ ಕಲ್ಲೇಶ್ವರ ಅಜ್ಜನವರ ರಥಯಾತ್ರೆ, ಸದ್ಭಕ್ತರ ಬೈಕ್ ರ್ಯಾಲಿ. ಶಿರಸಿಯ ಬಚಪನ್ ಶಾಲೆಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ. ಬಿಚ್ಚೋಲಿಯಂನಲ್ಲಿ ಕನ್ನಡಿಗರ 16ನೇ ಸಾಂಸ್ಕೃತಿಕ ಸಮ್ಮೇಳನ. ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿವಳ್ಳಿ ಕುಟುಂಬದಿಂದ ಆಲೆಮನೆ ಹಬ್ಬ. ದೇಗುಲ ಸಂರಕ್ಷಿಸಿದರೆ ಸಂರಕ್ಷಿಸಿದವರನ್ನು ಭಗವಂತ ರಕ್ಷಿಸುವ ನ್ಯಾಯಮೂರ್ತಿ ಪಂಡಿತ್. ಶರಾವತಿ ಭೂಗತ ಜಲ ವಿದ್ಯುತ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ ಸ್ವರ್ಣವಲ್ಲಿ ಶ್ರೀ. ಅರಣ್ಯ ಹಕ್ಕು ಕಾಯ್ದೆಯ ಮೌಲ್ಯತೆ ಮತ್ತು ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ 8 ಪರಿಸರವಾದಿ ಸಂಘಟನೆಗಳು ದಾಖಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಮಾರ್ಚ್ 11ರಂದು ವಿಚಾರಣೆಗೆ ದಿನಾಂಕ ನಿಗದಿಗೊಳಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ವಿಶ್ರಾಂತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನದಾಸ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಅರಣ್ಯವಾಸಿಗಳ ಪರವಾಗಿ ಅರಣ್ಯ ಹಕ್ಕು ಕಾಯ್ದೆ ಊರ್ಜಿತಕ್ಕೆ ಹಾಗೂ ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ದಾಖಲೆಗಳನ್ನು ಕಾನೂನಿಗೆ ವ್ಯತಿರಿಕ್ತವಾಗಿ ತಿರಸ್ಕರಿಸುವುದನ್ನು ಆಕ್ಷೇಪಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಪರವಾಗಿ ಹೋರಾಟಗಾರರ ವೇದಿಕೆಯು ಜುಲೈ 24, 2016ರಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅವಶ್ಯ ಪಕ್ಷಗಾರರಾಗಿ ಸೇರ್ಪಡೆಗೊಳ್ಳಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್, ಜಾಯಿಮಲ್ಯ ಮತ್ತು ಬಜಾಷಿ ಒಳಗೊಂಡ ತ್ರಿಸದಸ್ಯತ್ವ ಹಾಗೂ ನ್ಯಾಯಪೀಠದಲ್ಲಿ ವಿಚಾರಣೆಯಾಗುವುದು ಎಂದು ಅವರು ತಿಳಿಸಿದ್ದಾರೆ. ಸದ್ರಿ ಪ್ರಕರಣವು ಅರಣ್ಯ ಹಕ್ಕು ಕಾಯ್ದೆ ಮೌಲ್ಯತೆ ರದ್ದುಪಡಿಸುವ ಉದ್ದೇಶದಿಂದ 2008ರಲ್ಲಿ ವೈಲ್ಡ್ ಲೈಫ್ ಫಸ್ಟ್ ಸೊಸೈಟಿ ಮತ್ತು ಇನ್ನಿತರ ಒಟ್ಟು 8 ಪರಿಸರ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕೇಂದ್ರ ಸರ್ಕಾರ ಮತ್ತು ದೇಶದ 31 ರಾಜ್ಯಗಳ ವಿರುದ್ಧ ಅರ್ಜಿ ಸಲ್ಲಿಸಲಾಗಿದ್ದ ಹಿನ್ನೆಲೆಯಲ್ಲಿ ಮಾರ್ಚ್ 11ರಂದು ತ್ರಿಸದಸ್ಯತ್ವ ಪೀಠದಲ್ಲಿ ಅಂತಿಮ ಅರ್ಜಿ ವಿಚಾರಣೆಯಾಗುವ ಸಂಭವವಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ತಿರಸ್ಕಾರವಾದ ಸಾಗುವಳಿ ಕ್ಷೇತ್ರದಿಂದ ಅನಧಿಕೃತ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸಿ ಕ್ಷೇತ್ರದಲ್ಲಿ ಅರಣ್ಯೀಕರಣ ಮಾಡಲೆಂದು ಪರಿಸರ ಸಂಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಪರಿಹಾರ ಕೇಳಿ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಅರ್ಜಿಯಲ್ಲಿ ಉಲ್ಲೇಖಿಸಿದೆ ಎಂದು ಅವರು ಹೇಳಿದರು. ನಿರ್ಣಾಯಕ ತೀರ್ಮಾನ. ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ತಿರಸ್ಕೃತ ಅರ್ಜಿಗಳು ತಿರಸ್ಕರಿಸಲ್ಪಟ್ಟ ಸಮಿತಿಯಲ್ಲಿ ಪುನರ್ ಪರಿಶೀಲಿಸದೇ ಇರುವ ಹಾಗೂ ಪುನರ್ ಪರಿಶೀಲನೆವಿಲ್ಲದೆ ಕೇಂದ್ರದ ಸರ್ಕಾರ ಮಾರ್ಚ್ 3, 2016ರ ಮಾರ್ಗದರ್ಶನ ಪರಿಗಣಿಸದೆ ರಾಜ್ಯದಲ್ಲಿ 88% ಅರ್ಜಿಗಳು ತಿರಸ್ಕರಿಸುವುದು ಕಾನೂನಿನ ಲೋಪವಾಗಿರುವುದನ್ನು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಭಿಪ್ರಾಯವನ್ನು ಮಂಡಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋರಾಟಗಾರರ ವೇದಿಕೆಯು ತಜ್ಞರ ಕಾನೂನು ತಂಡದೊಂದಿಗೆ ವಾದ ಮಂಡಿಸಲಿದ್ದು, ಸುಪ್ರೀಂ ಕೋರ್ಟ್ ನೀಡುವ ತೀರ್ಮಾನವು ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನೀಡಲಿರುವ ತೀರ್ಮಾನವು ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ನಿರ್ಣಾಯಕ ತೀರ್ಮಾನವಾಗಲಿದೆ ಎಂದು ರವೀಂದ್ರ ನಾಯ್ಕ್ ಹೇಳಿದರು. 2019ರಲ್ಲಿ ಸಮೀಕ್ಷಾ ಹಂತದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸ್ಥಳದಲ್ಲೇ ವಿರೋಧ ವ್ಯಕ್ತಪಡಿಸಿದ್ದೆವು. ಇದೀಗ ಕೇಂದ್ರ ವನ್ಯಜೀವಿ ಮಂಡಳಿ ತಜ್ಞ ಸಮಿತಿ ನೀಡಿದ ವಿಸ್ತೃತ ವರದಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅರಣ್ಯ ಪರಿಸರ ಮಂತ್ರಾಲಯಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಇದೇ ಅಭಿಪ್ರಾಯಗಳನ್ನು 10,000 ಜನರು, ವಿಜ್ಞಾನಿಗಳು ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ನೀಡಿದ್ದರು. ಇದೀಗ ಕೇಂದ್ರ ಸರ್ಕಾರದ ತಜ್ಞರ ಸಮಿತಿ ನೀಡಿದ ವರದಿಯನ್ನು ಅರಣ್ಯ ಪರಿಸರ ಮಂತ್ರಾಲಯ ಪುರಸ್ಕರಿಸಬೇಕು. ಪಶ್ಚಿಮ ಘಟ್ಟದ ಹೃದಯ ಭಾಗವಾದ ಶರಾವತಿ ಕಣಿವೆ ಉಳಿವಿಗೆ ಅರಣ್ಯ ಪರಿಸರ ಸಚಿವ ಶ್ರೀ ಭೂಪೇಂದ್ರ ಯಾದವ್ ಮುಂದಾಗಬೇಕು ಎಂದು ವೃಕ್ಷಲಕ್ಷ ಆಂದೋಲನ ಸೇರಿದಂತೆ ಹಲವು ಪರಿಸರ ಸಂಘ ಸಂಸ್ಥೆಗಳು, ವಿಜ್ಞಾನಿಗಳು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಮುಖಂಡರು ಆಗ್ರಹ ಮಾಡಿದ್ದಾರೆ. ಮಾಹಿತಿ ಹಕ್ಕಿನಡಿ ತಜ್ಞರ ವರದಿ ಪಡೆದು ಬಹಿರಂಗಪಡಿಸಿದ ವನ್ಯಜೀವಿ ಹೋರಾಟಗಾರರ ಗಿರಿಧರ ಕುಲಕರ್ಣಿ ಅವರನ್ನು ವನ್ಯಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ಶ್ಲಾಘಿಸಿದ್ದಾರೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಅರಣ್ಯ ಸಚಿವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಶಾಸಕರು, ವನ್ಯಜೀವಿ ಪರಿಸರ ತಜ್ಞರು ಶರಾವತಿ ಕಣಿವೆ ಮತ್ತು ಜನತೆ ಮೇಲೆ ಆಗಲಿರುವ ಗಂಭೀರ ದುಷ್ಪರಿಣಾಮಗಳ ಬಗ್ಗೆ ಗಮನ ಸೆಳೆಯಲಾಗಿದ್ದು ಎಂಬುದನ್ನು ಕೇಂದ್ರ ಸಚಿವರಿಗೆ ಪರಿಸರ ಕಾರ್ಯಕರ್ತರು ನೆನಪು ಮಾಡಿದ್ದಾರೆ.
ಭೂಕುಸಿತದ ವನ್ಯಜೀವಿ ಅತಂತ್ರ, ಬೃಹತ್ ಯೋಜನೆಗಳ ಭಾರ, ಉಪ್ಪು ನೀರು ನದಿಯಲ್ಲಿ ಮೇಲಕ್ಕೆ ನುಗ್ಗುವಿಕೆ, ಅಭಯಾರಣ್ಯ ಛಿದ್ರ ಹೀಗೆ ಹಲವು ಸಂಗತಿಗಳನ್ನು ಶರಾವತಿ ಕಣಿವೆ ಉಳಿಸಿ ಹೋರಾಟಗಾರರು ಪುನಃ ಎತ್ತಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅರಣ್ಯ ಪರಿಸರ ಸಚಿವ ಶ್ರೀ ಈಶ್ವರ್ ಖಂಡ್ರೆಯವರು ಶರಾವತಿ ಕಣಿವೆಗೆ ಭೇಟಿ ನೀಡಬೇಕು, 2023ರಲ್ಲಿ ಒತ್ತಾಯ ಮಾಡಿದ್ದೆವು ಎಂಬುದನ್ನು ನೆನಪಿಸಿ ಅವರಿಗೆ ಪ್ರೊಫೆಸರ್ ಬಿ. ಎಂ. ಕುಮಾರಸ್ವಾಮಿ ಅಧ್ಯಕ್ಷರು, ಪರ್ಯಾವರಣ, ಶಿವಮೊಗ್ಗ ಅವರು ಪತ್ರ ಬರೆದಿದ್ದಾರೆ. ಹಸಿರು ಸ್ವಾಮೀಜಿ ಎಂದೇ ಖ್ಯಾತರಾದ ಪೂಜ್ಯ ಸೋಂದಾ ಸ್ವರ್ಣವಲ್ಲಿ ಸ್ವಾಮೀಜಿಯವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪತ್ರ ಬರೆದು ತಜ್ಞರ ವರದಿಗೆ ಒಪ್ಪಿಗೆ ನೀಡಿ ಎಂದು ಆಗ್ರಹ ಮಾಡಿದ್ದಾರೆ. ಕರ್ನಾಟಕ ಪವನ ಕಾರ್ಪೊರೇಷನ್ ಸತತವಾಗಿ ಅರಣ್ಯ ಕಾಯ್ದೆಗಳನ್ನು ಉಲ್ಲಂಘಿಸುತ್ತದೆ ಎಂಬುದನ್ನು ರಾಜ್ಯ ಅರಣ್ಯ ಇಲಾಖೆ ಗೊತ್ತಿದ್ದು ತಣ್ಣಗೆ ಕುಳಿತಿದೆ ಎಂದು ವೃಕ್ಷ ಆಂದೋಲನದ ಸಂಚಾಲಕರಾದ ಶ್ರೀಪಾದ್ ಬಿಚ್ಚುಗುತ್ತಿ ಮತ್ತು ಕೆ. ವೆಂಕಟೇಶ್ ಎತ್ತಿ ಹೇಳಿದ್ದಾರೆ. ವನ್ಯಜೀವಿ ತಜ್ಞ ಡಾ. ಬಾಲಚಂದ್ರ ಸಾಯಿಮನಿಯವರು ಭಾರತ ಸರ್ಕಾರದ ಅರಣ್ಯ ಕಾರ್ಯದರ್ಶಿ ಮುಂದೆ ಶರಾವತಿ ಕಣಿವೆ ಬಗ್ಗೆ ಪವರ್ ಪಾಯಿಂಟ್ ಮಂಡನೆ ಮಾಡಿದ್ದನ್ನು ನೆನಪಿಸಿ ಬೆಡ್ತಿ ಅಘನಾಶಿನಿ ಸಮಿತಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರ ವನ್ಯಜೀವಿ ತಜ್ಞರ ಸಮಿತಿ ನೀಡಿದ ಸಮಗ್ರ ವರದಿ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆಯ ವನ್ಯಜೀವಿ ಮುಖ್ಯಸ್ಥರ ಗಮನ ಸೆಳೆದಿರುವ ಜೀವವೈವಿಧ್ಯ ತಜ್ಞ ಡಾ. ಕೇಶವ ಕುರ್ಸೆ ಅವರು ತುರ್ತಾಗಿ ರಾಜ್ಯ ವನ್ಯಜೀವಿ ಮಂಡಳಿ ಸಭೆ ಏರ್ಪಡಿಸಿ ಎಂದು ಆಗ್ರಹ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಪರಿಸರ ಸಂರಕ್ಷಣಾ ಸಮಿತಿ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ, ವನವಾಸಿ ಮುಖಂಡ ಶಾಂತಾರಾಮ್ ಸಿದ್ದಿ, ಬೆಡ್ತಿ ಅಘನಾಶಿನಿ ಸಮಿತಿಯ ಸಂಚಾಲಕ ನರಸಿಂಹ ಸಾತೋಡಿ ಸೇರಿದಂತೆ ಹಲವು ಪರಿಸರ ಸಂಘಟನೆಗಳ ಮುಖಂಡರು ಹೊನ್ನಾವರದ ಶರಾವತಿ ಉಳಿಸಿ ಸಮಾವೇಶಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಗರ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಮಾರ್ಚ್ 11 ಬುಧವಾರದಂದು ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸ್ಕಾಡ್ವಿ ಸಂಸ್ಥೆ ಶಿರಸಿ, ರೋಟರಿ ಕ್ಲಬ್ ಶಿರಸಿ, ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್, ನಾರಾಯಣ ಹೆಲ್ತ್ ಶಿವಮೊಗ್ಗ ಹಾಗೂ ಐಎಂಎ ಶಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಬೆಳಿಗ್ಗೆ 9ರಿಂದ ಸಂಜೆ 4:30ರವರೆಗೆ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಪ್ರಸಿದ್ಧ ತಜ್ಞ ವೈದ್ಯರು ಭಾಗವಹಿಸಲಿದ್ದು, ಸ್ತ್ರೀ ರೋಗ, ಹೃದಯ ರೋಗ, ಚರ್ಮ ರೋಗ, ಉದರ ರೋಗ, ಕ್ಯಾನ್ಸರ್ ರೋಗ, ಮಧುಮೇಹ, ರಕ್ತದೊತ್ತಡ, ಮನೋರೋಗ, ಎಲುಬು ತಪಾಸಣೆ, ದಂತ ತಪಾಸಣೆ, ಮಕ್ಕಳ ತಪಾಸಣೆ, ನೇತ್ರ ತಪಾಸಣೆ, ಸಾಮಾನ್ಯ ವೈದ್ಯಕೀಯ ತಪಾಸಣೆ ನಡೆಯಲಿದ್ದು, ಉಚಿತ ಔಷಧಗಳ ವಿತರಣೆ ಮಾಡಲಾಗುವುದು. ಅಲ್ಲದೆ ಆರೋಗ್ಯ ಸಲಹೆ, ಮಾರ್ಗದರ್ಶನ ನೀಡುವುದಲ್ಲದೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿರುವವರಿಗೆ ಮುಂದಿನ ಚಿಕಿತ್ಸೆಯ ಕುರಿತು ಮಾರ್ಗದರ್ಶನ ನೀಡಲಾಗುವುದು ಎಂದು ಸ್ಕಾಡ್ವಿ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ. ವೆಂಕಟೇಶ್ ನಾಯ್ಕ್ ತಿಳಿಸಿದ್ದಾರೆ. ಸದ್ಗುರು ಅವಧೂತ ಕಲ್ಲೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕಲ್ಲೇಶ್ವರ ಅಜ್ಜನವರ ರಥಯಾತ್ರೆ ಹಾಗೂ ಸದ್ಭಕ್ತರ ಬೈಕ್ ರ್ಯಾಲಿ ರವಿವಾರ ನಡೆಯಿತು. ರ್ಯಾಲಿ ಬೆಳಸ್ಗಾಂವ್ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ಕಲ್ಲೇಶ್ವರ ಮಹಾಸ್ವಾಮೀಜಿಗಳ ತಪೋಭೂಮಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು. ನೂರಾರು ಸಂಖ್ಯೆಯಲ್ಲಿ ಶ್ರೀ ಅಜ್ಜನವರ ಭಕ್ತರು ಬೈಕ್ಗಳ ಮೂಲಕ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಿಂದ ಗುರುಮಠದ ಉಪಾಧ್ಯಕ್ಷರೂ ಆದ ಸಿಎಫ್ ನಾಯ್ಕ್ ಮಾಳಂಜಿ ಹಾಗೂ ಮಠದ ಸಮಿತಿಯ ಸದಸ್ಯರು ಚಾಲನೆ ನೀಡುವ ಮೂಲಕ ಬೈಕ್ ರ್ಯಾಲಿ ಹಾಗೂ ರಥಯಾತ್ರೆ ಹೊರಟು ಕುಟ್ನಾಪುರ ಮಾರ್ಗವಾಗಿ ಕೊರ್ಲಕಟ್ಟ, ಬೇಳೂರು, ಬಿಸಿಲಕೊಪ್ಪ ಮೂಲಕ ಬೆಳಸ್ಗಾಂವ್ ತಲುಪಿತು. ಮಾರ್ಚ್ 19, 2026ರಂದು ನಡೆಯಲಿರುವ ಶ್ರೀ ಕಲ್ಲೇಶ್ವರ ಗುರುಮಠದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತಾ ಈ ಬೈಕ್ ರ್ಯಾಲಿ ಬೆಳಸ್ಗಾಂವ್ ಪ್ರವೇಶಿಸಿ ನಂತರ ತೋಗರಹಳ್ಳಿ, ಕುರ್ಲಿ, ಮಳಗಿ ಮುಖಾಂತರ ಶಿರಸಿ ತಾಲೂಕಿನ ಗುರುಮಠ ಅಂಡಿಗೆ ಮಠಕ್ಕೆ ತಲುಪಲಿದೆ. ಈ ಸಂದರ್ಭದಲ್ಲಿ ಸತೀಶ್ ನಾಯ್ಕ್ ಉಮ್ಮೋಡಿ, ಶಶಿ ಉಮ್ಮೋಡಿ, ಉಮಾಕಾಂತ್ ನಾಯ್ಕ್ ಕುಪ್ಪಳ್ಳಿ, ವಿದ್ಯಾಧರ್ ಮಾಳಂಜಿ, ಚಂದ್ರು ಮರಗುಂಡಿ, ಸುನೀಲ್ ಅಂಡಿಗಿ, ಸಂತೋಷ್ ಬೀಳೂರು, ಜನಾರ್ದನ್ ಕಲಕಟಗಿ, ಹರೀಶ್ ಕಂಡ್ರಾಜಿ, ಪವನ್ ಮಥಳಿ, ರಘುಪತಿ ಭಾಷಿ ಮತ್ತಿತರರು ಹಾಜರಿದ್ದರು. ಜಾಗೃತಿ ಫೌಂಡೇಶನ್ ಮೂಲಕ ಕಳೆದ ವರ್ಷದಷ್ಟೇ ಶಿರಸಿಯಲ್ಲಿ ಆರಂಭಗೊಂಡ ಪಚಪನ್ ಪೂರ್ವ ಪ್ರಾಥಮಿಕ ಶಾಲೆಗೆ ರಾಷ್ಟ್ರಮಟ್ಟದಲ್ಲಿ ಕಲಿಕಾ ವಿಧಾನ, ಗುಣಮಟ್ಟ ಮತ್ತು ತಾಂತ್ರಿಕ ಅಳವಡಿಕೆಯನ್ನಾಧರಿಸಿ ಕೇವಲ 3 ಶಾಲೆಗಳಿಗೆ ಕೊಡಮಾಡುವ ವರ್ಷದ ಎಡಿಟೆಕ್ ಶಾಲೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಉಳಿದಂತೆ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ತಲಾ 1 ಶಾಲೆಗೆ ಈ ಪ್ರಶಸ್ತಿ ಲಭಿಸಿದ್ದು, ಇದೇ ಮಾರ್ಚ್ 29ರಂದು ನವದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜಾಗತಿಕವಾಗಿ ಒಟ್ಟು 1200ಕ್ಕೂ ಹೆಚ್ಚು ಕಡೆಗಳಲ್ಲಿ ಬಚಪನ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಪ್ರಶಸ್ತಿಯಿಂದಾಗಿ ಇನ್ನೂ ಹೆಚ್ಚಿನ ಪ್ರೇರಣೆ ದೊರೆಯುವಂತಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಎಂಎಂ ಹೆಗಡೆ ಬಕ್ಕಳ, ಕಾರ್ಯದರ್ಶಿ ಸಿಎ ಎಂಎಸ್ ಶೆಟ್ಟಿ ಮತ್ತು ಟ್ರಸ್ಟಿ ಸಿಎ ಅಂಜನಾ ಶೆಟ್ಟಿ ಈ ಮಾಸ್ಟ್ರೋ ಪ್ರಶಸ್ತಿ 2025-26 ಪಡೆಯುವಲ್ಲಿ ವಿಶೇಷವಾಗಿ ಸಹಕರಿಸಿದ ಶಿಕ್ಷಕವೃಂದ ಮತ್ತು ಕೌನ್ಸಿಲರ್ಗಳಿಗೆ ಕೃತಜ್ಞತೆ ತಿಳಿಸಿದ್ದಾರೆ.
ಕರ್ಮಭೂಮಿ ಕನ್ನಡ ಸಂಘ ಬಿಚ್ಚೋಲಿಯಂ ಗೋವಾ ಹಾಗೂ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಹಯೋಗದಲ್ಲಿ ಗೋವಾದ ಹೀರಾಬಾಯಿ ಚಾಂಟೆ ಭವನ, ಶಾಂತಾದುರ್ಗ ಸರ್ಕಲ್, ಬಿಚ್ಚೋಲಿಯಂನಲ್ಲಿ ಕನ್ನಡಿಗರ 16ನೇ ಸಾಂಸ್ಕೃತಿಕ ಸಮ್ಮೇಳನ ಸೋಮವಾರ ನಡೆಯಿತು. ಕಾರ್ಯಕ್ರಮದಲ್ಲಿ 1008 ಕನ್ನಡಿಗರ ಮಹಿಳೆಯರಿಂದ ಪೂರ್ಣಕುಂಭ ಮೇಳವನ್ನು ಗೋವಾ ಮುಖ್ಯಮಂತ್ರಿ ಡಾ. ಪ್ರಮೋದ್ ಸಾವಂತ್ ಶಾಂತಾದುರ್ಗ ದೇವಸ್ಥಾನದಲ್ಲಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿರವರು ಗೋವಾ ಸಿಎಂಗೆ ಮನವಿ ಸಲ್ಲಿಸಿ, ಈಗಾಗಲೇ ಗೋವಾದಲ್ಲಿ ನಿವೇಶನ ಪಡೆಯಲಾಗಿದ್ದು, ಅದರಂತೆ ಗೋವಾ ಸರ್ಕಾರದಿಂದ ಕಟ್ಟಡ ನಿರ್ಮಿಸಲು ನೀಡಿದ್ದ ಭರವಸೆಯಂತೆ ಕನ್ನಡ ಭವನ ನಿರ್ಮಿಸಲು ಕೂಡಲೇ ಅನುಮತಿ ನೀಡುವಂತೆ ಮನವಿ ಮೂಲಕ ನೆನಪಿಸಿ, ಇದರಿಂದ ಸುಮಾರು 5 ಲಕ್ಷ ಜನ ಕನ್ನಡಿಗರು ವಾಸಿಸುತ್ತಿರುವ ಗೋವಾದಲ್ಲಿ ಅನೇಕ ವರ್ಷಗಳಿಂದ ನೆಲೆಸಿರುವ ಕನ್ನಡಿಗರ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಅನುಕೂಲವಾಗಲಿದೆ ಎಂದರು. ಗೋವಾದ ಪದ್ಮಶ್ರೀ ಶ್ರೀ ಬ್ರಹ್ಮೇಶಾನಂದಾಚಾರ್ಯ ಸ್ವಾಮೀಜಿ, ಶ್ರೀ ದತ್ತ ಪದ್ಮನಾಭ ಪೀಠ, ಶ್ರೀ ಶ್ರೀ ಶಭ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಬೆಳಗಾವಿ ಹಾಗೂ ಶ್ರೀ ಕರಿಸಿದ್ದೇಶ್ವರ ಪಟ್ಟದ ಪೂಜ್ಯರು ಹಳೆತೊರಗಲ್ಲ ರಾಮದುರ್ಗ ಬೆಳಗಾವಿ, ಚಂದ್ರಕಾಂತ್ ಶೆಟ್ಟಿ ಶಾಸಕರು ಬಿಚ್ಚೋಲಿ ಹಾಗೂ ಚೇರ್ಮನ್ ಇನ್ಫೋಟೆಕ್ ಕಾರ್ಪೊರೇಷನ್ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಸಮಾವೇಶದ ಉದ್ಘಾಟನೆಯನ್ನು ಮಾಯಂ ಶಾಸಕರು ಹಾಗೂ ಗೋವಾ ಸ್ಟೇಟ್ ಹಾರ್ಟಿಕಲ್ಚರ್ ಚೇರ್ಮನ್ ಪ್ರೇಮೇಂದ್ರ ವಿ ಶೇಟ್ ನೆರವೇರಿಸಿದರು. ಚಿಕ್ಕೋಡಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಿಚ್ಚೋಲಿ ನಗರಸಭೆ ಅಧ್ಯಕ್ಷ ಕುಂದನ ಪಳಾರಿ, ಗೋವಾ ಸರ್ಕಾರ ಮಾಜಿ ಸಭಾಪತಿ ರಾಜೇಶ್ ಪಾಟ್ನೇಕರ್ ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಾಶ್ ಮತ್ತಿಹಳ್ಳಿ, ಕಾರ್ಯದರ್ಶಿ ಉತ್ತರ ಭಾರತದ ಕನ್ವೀರತ ರಾಕೇಶ್ ಅಗರ್ವಾಲ್, ಗೋವಾ ಕರ್ನಾಟಕ ಕಾರ್ಯದರ್ಶಿ ಮುರಳಿ ಮೋಹನ್ ಶೆಟ್ಟಿ, ಬಿಚ್ಚೋಲಿ ಮಾಜಿ ನಗರಾಧ್ಯಕ್ಷ ಭಗವಾನ್ ಹರಮಲಾಕರ್, ಭಾರತ ಸ್ವಾಭಿಮಾನಿ ಟ್ರಸ್ಟ್ ಪ್ರಭಾರಿ ಕಮಲೇಶ್ ಬಾಂದಿಕರ್, ಸಂರಕ್ಷಕ ಗೋಶಾಲೆ ಶಿಕ್ಕೇರಿ ಗೋವಾ ರಾಘವ ಶೆಟ್ಟಿ, ಖ್ಯಾತ ಉದ್ಯಮಿ ಸಂತೋಷ್ ಶೆಟ್ಟಿ, ಮಹೇಶ್ ಬಾಬು ಸುರ್ವೆ ಮುಂತಾದವರು ಭಾಗವಹಿಸಿದ್ದರು. ನರೇಬೈಲ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 1ರಿಂದ 10ನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿಯಾದ ಕಬ್ಬಿನ ಹಾಲನ್ನು ವಿತರಿಸುವ ಮೂಲಕ ಪಾಲಕರಾದ ಶಿವಳ್ಳಿಯ ಶ್ರೀ ಅಶೋಕ್ ಹೆಗಡೆ, ಶ್ರೀ ಆನಂದ್ ಹೆಗಡೆ ಸಹೋದರರು ಆದರ್ಶವನ್ನು ಮೆರೆದಿದ್ದಾರೆ. ಕಬ್ಬು ಬೆಳೆಯುವವರು ವಿರಳವಾಗಿರುವ ಈ ಕಾಲದಲ್ಲಿ ಹಾಗೂ ಬೆಲ್ಲಕ್ಕೆ ಉತ್ತಮ ಬೆಲೆ ಇರುವ ಈ ಸಂದರ್ಭದಲ್ಲಿ ಯಾವ ನಿಸ್ವಾರ್ಥ ಭಾವದಿಂದ ಮಕ್ಕಳಿಗೆ, ಶಿಕ್ಷಕರಿಗೆ ಧಾರಾಳವಾಗಿ ರುಚಿಕರ ಕಬ್ಬನ್ನು, ಹಾಲು ಹಾಗೂ ಸ್ನಾಕ್ಸ್ ವಿತರಿಸಿ ಮಾದರಿಯಾಗಿದ್ದಾರೆ. ಶಿವಳ್ಳಿ ಸೋದರರ ಈ ನಿಸ್ವಾರ್ಥ ಕಾರ್ಯವನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್.ಆರ್. ಹೆಗಡೆ, ಕಾರ್ಯದರ್ಶಿಗಳಾದ ಶ್ರೀ ಎಲ್.ಎಂ. ಹೆಗಡೆ, ಆಡಳಿತಾಧಿಕಾರಿಗಳಾದ ಶ್ರೀಮತಿ ವಿದ್ಯಾನಾಯ್ಕ್, ಚಂದನ ಪಿಯು ಕಾಲೇಜಿನ ಸಿಇಒ ಆದ ನಿವೃತ್ತ ಆರ್ಟಿಒ ಶ್ರೀ ಸಿ.ಡಿ. ನಾಯ್ಕ್, ಅಶೋಕ್ ಹೆಗಡೆ ಕುಟುಂಬದವರ ದಾನ ಮಾಡುವ ಸಂಸ್ಕೃತಿಯ ಕುರಿತು ಮನತುಂಬಿ ಶ್ಲಾಘಿಸಿ ಶ್ರೀಯುತರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಪೂರ್ವಿಕರು ಸ್ಥಾಪಿಸಿದ ದೇವಸ್ಥಾನವನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಬೇಕು, ಅದು ನಮ್ಮ ಜವಾಬ್ದಾರಿ ಎಂದು ಹೈಕೋರ್ಟ್ ನ್ಯಾಯಾಧೀಶರಾದ ಶಂಕರ್ ಜಿ. ಪಂಡಿತ್ ಹೇಳಿದರು. ಭಾನುವಾರ ತಾಲೂಕಿನ ಮಂಜುಗುಣಿಯಲ್ಲಿ ಅವರು ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಕಾಮಗಾರಿ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾನಿಗಳಿಗೆ ಸನ್ಮಾನಿಸಿ ಮಾತನಾಡಿದರು. ದೇವರ ಮುಂದೆ ನಾವೆಲ್ಲ ಸಮಾನರು, ದೇವರ ಮುಂದೆ ಭಕ್ತಿಯಿಂದ ಎಲ್ಲರೂ ತಲೆ ಬಾಗಲೇಬೇಕು ಎಂದ ಅವರು, ದೇವಾಲಯವನ್ನು ಸಂರಕ್ಷಿಸುವವರು ದೇವರನ್ನ ಅವರು ಸಂರಕ್ಷಿಸುತ್ತಾರೆ ಎಂದರು. ನಾನು ಇಲ್ಲಿ ಮಾತನಾಡಲು ಬಂದಿಲ್ಲ, ಇಲ್ಲಿ ಬಂದಿದ್ದರಿಂದ ಹೃದಯ ತುಂಬಿ ಬಂದಿದೆ. ಶ್ರೀನಿವಾಸ್ ಭಟ್ಟರ ಮಾತು ಹೊಟ್ಟೆ ತುಂಬಿಸಿದೆ ಎಂದು ಬಣ್ಣಿಸಿದರು. ದೇವಸ್ಥಾನಗಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ. ನಮ್ಮ ಪೂರ್ವಿಕರು ಪ್ರಕೃತಿ ಆರಾಧಕರು ಕೂಡ ಹೌದು ಎಂದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮಂಜುಗುಣಿ ಗುರುವನ್ನು ದೇವರೆಂದು ಕರೆದರು. ದೇವರನ್ನು ಗುರುವೆಂದು ಭಾವಿಸಿದ ಪರಂಪರೆ ಒಳ್ಳೆಯದನ್ನು ಸೃಷ್ಟಿಸಿ ಉಳಿಸಿ ಬೆಳೆಸಿಕೊಳ್ಳಬೇಕು ಎಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಕೆಟ್ಟದ್ದನ್ನು ನಾಶ ಮಾಡಬೇಕು, ನಂತರ ಒಳ್ಳೆಯದನ್ನು ಸೃಜಿಸಬೇಕು, ಅದನ್ನು ಬೆಳೆಸಬೇಕು ಎಂದರು. ಹಿರಿಯ ಲೆಕ್ಕ ಪರಿಶೋಧಕ ನ್ಯಾಯಾಧೀಶ ಪ್ರಕಾಶ್ ಹೆಗಡೆ ಹುಳುಗೋಳ, ದೇವಸ್ಥಾನಗಳ ಸ್ಥಳ ಮಹಾತ್ಮೆಗಳಿಗೆ ಭಕ್ತರನ್ನ ಸೆಳೆಯುತ್ತದೆ ಎಂದರು. ಇದೇ ವೇಳೆ ವಿ.ಟಿ. ಹೆಗಡೆ ಜಾನ್ಮನೆ, ಇಂಜಿನಿಯರ್ ಅರುಣ್ ನಾಯ್ಕ್, ಆಡಳಿತ ಮಂಡಳಿಯ ಮಹಾಬಲೇಶ್ವರ ಹೆಗಡೆ ಕೂರ್ಸಿ, ಅನಂತ್ ಪೈ, ಬರಸಗುಣಿ ಶ್ರೀರಾಮ್ ಹೆಗಡೆ, ಅನಿತಾ ಪಂಡಿತ್ ಇತರರು ಹಾಜರಿದ್ದರು. ಹಲವು ಭಕ್ತದಾನಿಗಳನ್ನು ಗೌರವಿಸಲಾಯಿತು. ಅನಂತಶಾಸ್ತ್ರಿ ವೇದಘೋಷ ನಡೆಸಿತು. ಸುಬ್ರಹ್ಮಣ್ಯ ಭಟ್ ಸ್ವಾಗತಿಸಿದರು. ಅನಿತಾ ಹೆಗಡೆ ಕುಕ್ತೆಮನೆ ನಿರ್ವಹಿಸಿದರು. ಮಂಜುಗುಣಿಯ ವೆಂಕಟರಮಣ ದೇವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮಂಜುಗುಣಿ ಉತ್ಸವ ಎಂದರೆ ಒಂದು ಯಾತ್ರೆ. ದೇವರ ಸನ್ನಿಧಾನದಲ್ಲಿ ನಿನ್ನ ಮನಸ್ಸು ನಿನ್ನಲ್ಲಿ ಎಂಬುದು ಅದರ ಅರ್ಥ. ಹೊಟ್ಟೆಗೇನು ತುಂಬಿದೆ ಎಂಬುದಲ್ಲ, ತಲೆಯಲ್ಲಿ ಏನು ತುಂಬಿದೆ ಎಂಬುದು ಮುಖ್ಯ. ನಾವು ಭಗವಂತನನ್ನ ತುಂಬಿಕೊಳ್ಳಬೇಕು, ಅವನ ಅನುಗ್ರಹದಿಂದ ಒಳ್ಳೆಯತನ ಹೊಂದಬೇಕು ಎಂದು ಶ್ರೀನಿವಾಸ್ ಭಟ್ ಅರ್ಚಕರು ಹೇಳಿದರು.
ಭೂವೈಕುಂಠದಲ್ಲಿ ಅಭಿವೃದ್ಧಿಪರ ಸಮರ್ಪಣೆ. ಶಿರಸಿ ಭೂವೈಕುಂಠ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಹಾಗೂ ವಿವಿಧ ನೂತನ ಅಭಿವೃದ್ಧಿ ಕಾರ್ಯಕ್ರಮಗಳ ಸಮರ್ಪಣಾ ಸಮಾರಂಭವು ಭಾನುವಾರದಂದು ಆರಾಧನೆಯ ಭವನದಲ್ಲಿ ನಡೆಯಿತು. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 2000ನೇ ಇಸವಿಯಿಂದ ಹಂತ ಹಂತವಾಗಿ ಕೈಗೊಳ್ಳಲಾಗಿದ್ದ ದೇವಸ್ಥಾನದ ಪ್ರಕಾರ ಕಟ್ಟಡಗಳ ಸಮಗ್ರ ಜೀರ್ಣೋದ್ಧಾರ, ಗೋಶಾಲೆ, ತೀರ್ಥಕೆರೆಗಳ ನವೀಕರಣ ಹಾಗೂ ನಿತ್ಯ ಅನ್ನಪ್ರಸಾದ ವ್ಯವಸ್ಥೆ ಸೇರಿದಂತೆ ಹಲವು ಸೇವೆಗಳು ಈ ಸಂದರ್ಭದಲ್ಲಿ ಲೋಕಾರ್ಪಣೆಗೊಂಡವು. ಬೆಳಗ್ಗೆಯಿಂದಲೇ ವಿವಿಧ ಹೋಮ ಹವನ ಹಾಗೂ ವಿಶೇಷ ಪೂಜೆಗಳು ಜರುಗಿದವು. ರಜತಮಯ ಶಿಖರ ಕಲಶ ಸ್ಥಾಪನೆ, ವಿಮಾನ ವೆಂಕಟೇಶ ಪ್ರತಿಷ್ಠೆ, ಬೃಹತ್ ಸಂರಕ್ಷಣಾ ಪಟ್ಟ ಸಮರ್ಪಣೆ, ಕರ್ನಾಟಕದಲ್ಲಿ ಅತ್ಯಂತ ವಿಸ್ತಾರವೆನಿಸಿದ ಬೃಹತ್ ಉಚ್ಚಾಟನೆಯನ್ನು ದೇವಸ್ಥಾನಕ್ಕೆ ಅರ್ಪಿಸಲಾಯಿತು. ನೂತನವಾಗಿ ನಿರ್ಮಾಣಗೊಂಡ ಬೆಳ್ಳಿಯ ಭೂವೈಕುಂಠ ದ್ವಾರ ಮಂಟಪ ಪ್ರವೇಶ ಹಾಗೂ ಶಿಲಾಮಯ ಘತಮಿಥುನಗಳ ಸಮರ್ಪಣೆ ನಡೆಯಿತು. ಶರಾವತಿ ನದಿಯ ಮಡಿಲಲ್ಲಿ ಅರಣ್ಯ ನಾಶಕ್ಕೆ ಕಾರಣವಾಗುವ ಹಾಗೂ ಪರಿಸರಕ್ಕೆ ಅಪಾಯ ತಂದೊಡ್ಡುವ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆಯನ್ನು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ. ಶುಕ್ರವಾರ ಹೊನ್ನಾವರದಲ್ಲಿ ನಡೆದ ಬೃಹತ್ ಜನ ಸಮಾವೇಶಕ್ಕೆ ಶ್ರೀಗಳು ತಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಲ್ಲದೆ ಈ ಯೋಜನೆ ಪರಿಸರಕ್ಕೆ ಮಾರಕ ಎಂದು ಪ್ರತಿಪಾದಿಸಿದ್ದಾರೆ. ಈ ಕುರಿತು ಶರಾವತಿ ಉಳಿಸಿ ಹೋರಾಟ ಸಮಿತಿಗೆ ಪತ್ರದ ಮೂಲಕವೂ ಬೆಂಬಲ ನೀಡಿರುವ ಶ್ರೀಗಳು ಭೂಕುಸಿತ ಸಂಭವಿಸುವ ಸೂಕ್ಷ್ಮ ವಲಯದಲ್ಲಿ ಇಂತಹ ಬೃಹತ್ ಯೋಜನೆಗಳನ್ನು ಕೈಗೊಳ್ಳುವುದು ಅಪಾಯಕಾರಿ ಎಂದು ಎಚ್ಚರಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸಂಭವಿಸಿದ ಭೂಕುಸಿತ ಘಟನೆಗಳನ್ನು ಉಲ್ಲೇಖಿಸಿರುವ ಅವರು ಈ ಯೋಜನೆಯ ವಿರುದ್ಧ ತಾವು 2020ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ವಿರೋಧ ವ್ಯಕ್ತಪಡಿಸಿರುವುದನ್ನು ನೆನಪಿಸಿದ್ದಾರೆ. ಇದೇ ವೇಳೆ ಬೆಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆಗಳ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿರುವ ಶ್ರೀಗಳು ಇವುಗಳಿಂದ ಪರಿಸರ, ಕೃಷಿ ಮತ್ತು ಮೀನುಗಾರಿಕೆ ಮೇಲೆ ತೀವ್ರ ದುಷ್ಪರಿಣಾಮ ಉಂಟಾಗಲಿದೆ ಎಂಬ ವಿಜ್ಞಾನಿಗಳ ಅಭಿಪ್ರಾಯವನ್ನು ಎತ್ತಿ ತೋರಿಸಿದ್ದಾರೆ. ನದಿಗಳ ಸಂರಕ್ಷಣೆಗಾಗಿ ನಡೆಯುತ್ತಿರುವ ಇಂತಹ ಹೋರಾಟಗಳಿಗೆ ಸಾರ್ವಜನಿಕರು ಒಗ್ಗಟ್ಟಾಗಿ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಹೊನ್ನಾವರದ ಸಮಾವೇಶದಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗದಿದ್ದರೂ ಹೋರಾಟಕ್ಕೆ ಮಠದ ಪೂರ್ಣ ಸಹಮತವಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಣ್ಯ ಭೂಮಿ ಹಕ್ಕು ವಿಚಾರಣೆಗೆ ದಿನಾಂಕ ನಿಗದಿ. ಸುಪ್ರೀಂ ಕೋರ್ಟ್ನಲ್ಲಿ ಮಾರ್ಚ್ 11ರಂದು ಅಂತಿಮ ವಿಚಾರಣೆ. ರವೀಂದ್ರ ನಾಯ್ಕ್. ವಿವಿಧ ಸಂಘ ಸಂಸ್ಥೆಗಳಿಂದ ಹೊನ್ನಾವರ ಶರಾವತಿ ಉಳಿಸಿ ಸಮಾವೇಶಕ್ಕೆ ಬೆಂಬಲ. ಮಾರ್ಚ್ 11ರಂದು ಶಿರಸಿಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಶ್ರೀ ಕಲ್ಲೇಶ್ವರ ಅಜ್ಜನವರ ರಥಯಾತ್ರೆ, ಸದ್ಭಕ್ತರ ಬೈಕ್ ರ್ಯಾಲಿ. ಶಿರಸಿಯ ಬಚ್ಪನ್ ಶಾಲೆಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ. ಬಿಚ್ಚೋಲಿಯಂನಲ್ಲಿ ಕನ್ನಡಿಗರ 16ನೇ ಸಾಂಸ್ಕೃತಿಕ ಸಮ್ಮೇಳನ. ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿವಳ್ಳಿ ಕುಟುಂಬದಿಂದ ಆಲೆಮನೆ ಹಬ್ಬ. ದೇಗುಲ ಸಂರಕ್ಷಿಸಿದರೆ ಸಂರಕ್ಷಿಸಿದವರನ್ನು ಭಗವಂತ ರಕ್ಷಿಸುವ ನ್ಯಾಯಮೂರ್ತಿ ಪಂಡಿತ್. ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ ಸ್ವರ್ಣವಲ್ಲಿ ಶ್ರೀ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.